ಕರ್ನಾಟಕ ಅಂಡ್ ನಮಸ್ತೆ ಕ್ರೈಸ್ಟ್ ಪೀಪಲ್, ಹೇಗಿದ್ದೀರಿ? ಫೈನ್. ಊಟ ಆಯ್ತಾ? ವೆಲ್ ದನ್, ಸ್ಮಾಲ್ ಅರೇಂಜ್ಮೆಂಟ್ ಜೊತೆಗೆ ನಿಮ್ಮೊಂದಿಗೆ ನಾನು ಡಾಕ್ಟರ್ ಗುರುರಾಜ್ ಬುಲ್ಬುಲೆ, ಧಾರವಾಡದ ಬುಲ್ಬುಲೆ ಕರಿಯರ್ ಅಕಾಡೆಮಿಯಿಂದ ಈಗ ಲೈವಲ್ಲಿ ಆರ್ ರೆಕಾರ್ಡೆಡ್ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆಗಿದ್ದೇನೆ. ಒಂದು ಇಂಪಾರ್ಟೆಂಟ್ ಆದ ಟಾಪಿಕ್ ಸಹಿತವಾಗಿ. ಪಾಠದ ಹೆಸರು ಬಂದು ದಾಳ, ಡೈಸ್ ಅಂತ. ಲೆಟ್ಸ್ ಸ್ಟಾರ್ಟ್. ಮತ್ತೆ ತಡ. ಹಾವು ಏಣಿ ಅಂತ ಆಟ ಆಡ್ಲಿಕ್ಕೆ ಬಳಸುವಂಥ ಒಂದು ಎಕ್ವಿಪ್ಮೆಂಟ್ ಬಂದು ಡೈಸ್ ಅಥವಾ ದಾಳ ಅಂತ. ಒಟ್ಟು 6 ಮುಖಗಳನ್ನು ಹೊಂದಿರ್ತದೆ. ಇಟ್ ಕಂಟೈನ್ 6 ಫೇಸಸ್. ಸ್ನೇಕ್ ಅಂಡ್ ಲ್ಯಾಡರ್ ಅಂತ ಆಟ ಅಥವಾ ಚೌಕಾಬಾರ, ನಾವೇನು ಲೂಡೋ ಅಂತ ಕರಿತೀವೋ ಅಂಥ ಆಟವನ್ನು ಆಡೋದಕ್ಕೆ ಬಳಸುವಂಥ ಸಾಧನ ಇದು. 6 ಮುಖಗಳನ್ನು ಹೊಂದಿರುವಂಥ ಸಾಧನ. ಇದರ ಮೇಲೆ ಚುಕ್ಕೆಗಳನ್ನು ಪ್ರಿಂಟ್ ಮಾಡಲಾಗಿರ್ತದೆ. 1 ಚುಕ್ಕೆ, 2 ಚುಕ್ಕೆಗಳು, 3, 4, 5, 6 ಅಥವಾ ಚುಕ್ಕೆಗಳ ಬದಲಿಗೆ ಸಂಖ್ಯೆಗಳನ್ನು ಪ್ರಿಂಟ್ ಮಾಡಲಾಗಿರ್ತದೆ. ಪ್ರತಿ ಸಾರಿ NTSC NMMS ನಂಥ ಪರೀಕ್ಷೆಗೆ ಇದರಿಂದ ಒಂದು ಕಡ್ಡಾಯವಾದ ಕ್ವಶನ್ ಬರುತ್ತೆ. ನಮಗೆ ವಿಭಿನ್ನ ನೇಮಕಾತಿ ಪರೀಕ್ಷೆಗಳಿಗೂ ಕೂಡ ಕಡ್ಡಾಯವಾಗಿರೋ ಒಂದು ಕ್ವಶನ್ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್, ದಾಳ ಅಂತ ಹೇಳಿದ್ರೆ ಅದೊಂದು ಆಟದ ಸಾಧನ. ಇಟ್ಸ್ ಎ ಗೇಮಿಂಗ್ ಡಿವೈಸ್. ಚೌಕ ಅಥವಾ ಘನದ ರೂಪದಲ್ಲಿರೋ ಇದು 6 ಮುಖಗಳನ್ನು ಹೊಂದಿರುತ್ತದೆ. ಪ್ರತಿ ಮುಖದ ಮೇಲೆ ಒಂದು ವಿಭಿನ್ನವಾದ ಮಾಹಿತಿ, ವಿಭಿನ್ನವಾದ ಅಕ್ಷರ, ವಿಭಿನ್ನವಾದ ಸಂಖ್ಯೆ, ವಿಭಿನ್ನವಾದ ಚಿತ್ರ, ಒಟ್ಟಾರೆ ಯಾವುದಾದ್ರೂ 6 ವಿಭಿನ್ನ ಮಾಹಿತಿಯನ್ನ ಪ್ರಿಂಟ್ ಮಾಡಲಾಗಿರ್ತದೆ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಇಲ್ಲೊಂದು ದಾಳವನ್ನ ನೋಡೋಣ ನಾವೆಲ್ಲ. ಪ್ರತಿ ಮುಖದ ಮೇಲೆ ಏನನ್ನ ಅಚ್ಚೊತ್ತಲಾಗಿದೆ. ಒಂದು ಕಡೆ ವೈಟ್ ಕಲರ್, ಮತ್ತೊಂದು ಕಡೆ ರೆಡ್ ಕಲರ್. ಈ ದಾಳನ ಸ್ವಲ್ಪ ರೊಟೇಟ್ ಮಾಡ್ಕೊಂಡ್ಬಿಟ್ಟು ನೋಡೋದಾಯ್ತು ಅಂದ್ರೆ ಅಪೋಸಿಟ್ ಸೈಡಲ್ಲಿ ಬ್ಲ್ಯಾಕ್ ಕಲರ್, ಮತ್ತೊಂದು ಕಡೆ ಗ್ರೀನ್ ಕಲರ್. ಇದೇ ದಾಳನ ಇನ್ನೊಂದು ಸ್ವಲ್ಪ ರೊಟೇಟ್ ಮಾಡಿ ನೋಡ್ತೀವಿ ಅನ್ನೋದಾಯ್ತು ಅಂತ ಹೇಳಿದ್ರೆ ಬೇರೊಂದು ಕಡೆ ಸ್ಯಾಫ್ರಾನ್ ಕಲರ್, ಹಾಗೆ ಇನ್ನೊಂದು ಕಡೆಗೆ ಓಪನ್ ಆಗಿಬಿಟ್ಟಿದ್ದೀವಿ ನೋಡಿ. ಲೆಟ್ಸ್ ಆಡ್ ಅ ಡಿಫರೆಂಟ್ ಕಲರ್. ಸರಿ, ಹಾಗಾದ್ರೆ ಈ ಸಲ ಆಡ್ ಮಾಡ್ತಾ ಇರೋ ಹೊಸ ಕಲರ್ ಬಂದು ಫೈನ್. ದೆನ್ ಒಂದು ಕ್ಷಣ ಈ ದಾಳವನ್ನ ಬಿಚ್ಚಿಟ್ಟು ನೋಡೋದಾಯ್ತು ಅಂತ ಹೇಳಿದ್ರೆ ಹೇಗೆಲ್ಲ ಕಾಣಿಸೋಕೆ ಸಾಧ್ಯ ಇದೆ? 1, 2, 3, 4, 5 and 6 6 ಮುಖಗಳನ್ನು ಹೊಂದಿರ್ತದೆ. ನೀವು ಎಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇದ್ರು ಅಥವಾ ನಿಮ್ಮ ಕ್ಲಾಸ್ ರೂಮನ್ನ, ನಿಮ್ಮ ಮನೇನ ಸುತ್ತಲೂ ಇರೋ 4 ಗೋಡೆಗಳನ್ನ ಬರೆದಿದ್ದೇವೆ. ಮಾಳಿಗೆ, ರೂಫ್ ಅಲ್ಲಿದೆ, ನೆಲ, ಫ್ಲೋರ್ ಎಲ್ಲಿದೆ. ವಾಪಸ್ ಇದನ್ನ ಫೋನ್ ಮಾಡೋಣ. ಇದು ಅನ್ಫೋಲ್ಡೆಡ್ ಡೈಸ್, ಬಿಚ್ಚಿಟ್ಟ ದಾಳ, ತೆರೆದಿಟ್ಟ ದಾಳ. ಓಪನ್ ಮಾಡಿರುವಂಥ ಈ ದಾಳವನ್ನ ಕ್ಲೋಸ್ ಮಾಡಿದಾಗ, ಫೋಲ್ಡ್ ಮಾಡಿದಾಗ, ಮಡಚಿಟ್ಟಾಗ ಹೇಗೆಲ್ಲ ಕಾಣಿಸೋಕೆ ಸಾಧ್ಯ ಇದೆ. ದಟ್ಸ್ ಇಟ್. ಇದ್ರ ಸೈಜನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಡ್ತೇನೆ ನಾನೀಗ. ವೆಲ್, ಚೆಕ್ ಮಾಡೋಣ ಈ ಸೈಜ್ ಏನಾದ್ರು ನಮಗೆ ಸೆಟ್ ಆಯ್ತಾ ಅಂತ. ಗುಡ್. ಚೌಕದ ಸ್ವರೂಪದಲ್ಲಿರುವಂಥ 6 ಮುಖಗಳು. ಇದನ್ನು ಕೊಲ್ಯಾಪ್ಸ್ ಮಾಡಿದಾಗ ಹೆಂಗೆ ಕಾಣಿಸುತ್ತೆ ನೋಡಿ. ಲೆಟ್ಸ್ ಕಾಪಿ ಇಟ್. ಲೆಟ್ಸ್ ಕಾಪಿ ಇಟ್. ಲೆಟ್ಸ್ ಹ್ಯಾವ್ ಅನದರ್. ಓಕೆ, ಒಂದು ದಾಳವನ್ನ ಬೇರೆ ಬೇರೆ ದಾಳ ಆಗಿ ಈಗ ಸೃಷ್ಟಿ ಮಾಡಿಕೊಂಡಿದ್ದದ. ದ ಟ್ವಿನ್ಸ್, a single dice has been copied as multiplied as 4. Let's unfold the first one. ಈ ದಾಳವನ್ನ ಬಿಚ್ಚಿಟ್ಟಾಗ ಹೇಗೆಲ್ಲ ಕಾಣಿಸೋಕೆ ಸಾಧ್ಯ ಇದೆ. Let's shift it. ಈ ದಾಳನ ಮೂವ್ ಮಾಡ್ತೀನಿ ನಾನು. Let's get back to ಯುವರ್ ಕ್ಲಾಸ್ ರೂಮ್. ನೀವು ನೋಡ್ತಾ ಇರುವಂಥ ಈ ವಿಡಿಯೋದಲ್ಲಿ ಅಥವಾ ನೀವೆಲ್ಲಿ ಕೂತ್ಕೊಂಡಿದ್ದೀರೋ ಆ ಕ್ಲಾಸ್ ರೂಮಲ್ಲಿ ಅಥವಾ ನಿಮ್ಮ ಮನೇಲಿ ಸುತ್ತಲೂ ಇರುವಂಥ 4 ಗೋಡೆಗಳ ಇಲ್ಲಿದೆ ಮಾಳಿಗೆ ಮತ್ತು ನೆಲ. ಒಂದು ಕೆಲಸ ಮಾಡೋಣ. ನಿಮ್ಮೆಲ್ಲರ ಬಲಬದಿಯ ಗೋಡೆಗೆ ಅಪೋಸಿಟ್ ಆಗಿರೋ ಗೋಡೆ ಯಾವ್ದು ಹೇಳಿ? ಅಬ್ಸಲ್ಯೂಟ್ಲಿ ಎಡಬದಿಯ ಗೋಡೆ. ನಿಮ್ಮೆಲ್ಲರ ಹಿಂಬದಿಗಿರೋ ಗೋಡೆಗೆ ಎದುರುಗಡೆ ಯಾವ್ದಿದೆ ಹೇಳಿ? ಖಂಡಿತ ನೀವು ನೋಡ್ತಾ ಇರೋ ಸ್ಕ್ರೀನ್ ಅಥವಾ ಬೋರ್ಡ್ ಇರೋ ಗೋಡೆ. ಹಾಗೇನೆ ಮಾಳಿಗೆಗೆ ಅಪೋಸಿಟ್ ಆಗಿ ಯಾವ್ದಿದೆ ಹೇಳಿ?
ನೆಲ ಅಥವಾ ಫ್ಲೋರ್. ಇದೇ ಮಾದರಿಯಲ್ಲಿ ಪ್ರತಿ ದಾಳದಲ್ಲಿ ಒಟ್ಟು 3 ಜೊತೆ ಶತ್ರು ಜೋಡಿಗಳು ಅಂತ ಸಿಗ್ತದೆ ನಮಗೆ, ಅಪೋಸಿಟ್ ಸೈಡ್ಸ್ ಅಂತ ಸಿಗ್ತದೆ ನಮಗೆ. ನಾವದನ್ನ ಎನಿಮಿ ಪೇರ್ಸ್ ಅಂತ ಕೂಡ ಕರಿತೀವಿ. ಯಾವುದೇ ದಾಳ ತಗೊಳ್ಳಿ ನೀವು, ಪ್ರತಿ ದಾಳದಲ್ಲಿರೋ ಪ್ರತಿ ಮುಖಕ್ಕೂ ಕೂಡ ಎದುರಿಗೆ ಅಪೋಸಿಟ್ ಸೈಡಲ್ಲಿ ಇನ್ನೊಂದು ಬಾಹು ಅಂತ ಬರ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಮೆಲ್ಲರ ಬಲಬದಿಯ ಗೋಡೆ, ಆ ಬಲಬದಿ ಗೋಡೆಗೆ ಅಪೋಸಿಟ್ ಆಗಿರೋದೇ ನಿಮ್ಮ ಎಡಬದಿ ಗೋಡೆ. ಇಲ್ಲಿ ಜರ್ನಿ ಪ್ಲಾನ್ ಮಾಡೋಣ. ಈಗ ಒನ್ ಫೈನ್ ಮೂಮೆಂಟ್ ಅಲ್ಲಿ ನಿಮ್ಮ ಬಲಬದಿಯ ಗೋಡೆ ತನ್ನ ಎಡಬದಿಯ ಗೋಡೆಯನ್ನು ತನ್ನ ಶತ್ರುವನ್ನ ಭೇಟಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತು. ತಾನಿದ್ದ ಸ್ಥಳದಿಂದ ಫಸ್ಟ್ ಸ್ಟೆಪ್ ಮಾಳಿಗೆ, ಸೆಕೆಂಡ್ ಸ್ಟೆಪ್ಗೆನೆ ಶತ್ರು ಸಿಕ್ಕರು. ಮಾಳಿಗೆಗೆ ಡಿಸ್ಟರ್ಬ್ ಮಾಡೋಕೆ ಬೇಜಾರಾಗಿ ರೂಟ್ ಚೇಂಜ್ ಮಾಡ್ತು. ತಾನಿರೋ ಕಡೆಯಿಂದ ಫಸ್ಟ್ ಸ್ಟೆಪ್ ನಿಮ್ಮ ಹಿಂಬದಿಗೆ, ಸೆಕೆಂಡ್ ಸ್ಟೆಪ್ ಅಲ್ಲೇ ಶತ್ರು ಸಿಕ್ತು. ಲೈಕ್ ವೈಸ್ ಇಲ್ಲೂ ಕೂಡ ತಾನಿರೋ ಕಡೆಯಿಂದ 0, 1, 2 ಇವೆರಡನ್ನ ಪರಸ್ಪರ ಶತ್ರುಗಳು ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್, ಇಲ್ಲಿ ಗ್ರೀನ್ ಕಲರ್ ಇದೆ, ಅಲ್ಲಿ ಬ್ಲೂ ಕಲರ್ ಇದೆ. ಅವು ಎರಡನ್ನೂ ಕೂಡ ನಾವು ಎನಿಮೀಸ್ ಅಂತ ಕರಿತೀವಿ. ನೋಡಿ, ಸರಿಯಾಗಿ ಅಬ್ಸರ್ವ್ ಮಾಡಿ. ಸರಿ, ಹಾಗಾದ್ರೆ ದಾಳವನ್ನ ಬಿಚ್ಚಿಟ್ಟಿದ್ದವು. ಈ ದಾಳದಲ್ಲಿರೋ ಪರಸ್ಪರ ಶತ್ರು ಜೋಡಿಗಳನ್ನ ಗುರುತಿಸೋದಕ್ಕೆ ಬಳಸೋ ಕ್ರಮ ಹೇಗಿದೆ ನೋಡೋಣ. ಇದರಲ್ಲಿರೋ ಕನ್ಫ್ಯೂಷನ್ಸ್ ಇಲ್ಲಿ ಕಡಿಮೆ ಮಾಡೋಕೆ ಟ್ರೈ ಮಾಡ್ತೇನೆ ನಾನು. ಲುಕ್ ಅಟ್ ದಿಸ್. ಈಗ ನಮಗೆ ಬ್ಲೂ ಕಲರಿಗೆ ಅಪೋಸಿಟ್ ಯಾವುದು ಅನ್ನೋ ಕನ್ಫ್ಯೂಷನ್ ಇದೆ. ಈ ದಾಳವನ್ನ ಇಲ್ಲಿ ಬರೆದಿರೋದು. ಲೆಟ್ಸ್ ಇದನ್ನ ರೊಟೇಟ್ ಮಾಡೋಣ ಈಗ. ಸೊ ಇಲ್ಲಿ ಈ ಬ್ಲೂ ಪಕ್ಕಕ್ಕೆ ಬ್ಲ್ಯಾಕ್ ಬಂದಿದೆ ಅಂದ್ರೆ ಖಂಡಿತ ಅದು ಬ್ಲೂನ ಅಪೋಸಿಟ್ಗಿದೆ ಅಂತ ಅರ್ಥ ಅಲ್ಲ. ಈ ಬ್ಲ್ಯಾಕ್ ಪಕ್ಕಕ್ಕೆ ಏನ್ ಬರತ್ ನೋಡೋಣ ಈಗ, ಗ್ರೀನ್. ಹಾಗಾದ್ರೆ ಗ್ರೀನ್ ಮತ್ತು ಬ್ಲೂ ಎರಡು ಅಪೋಸಿಟ್ ಅಂತ ತಾನೇ ಅರ್ಥ. ಗಮನಿಸ್ಕೊಳ್ಳಿ ಆ ಡೈಗ್ರಾಮ್ನ ಕ್ಲಿಯರ್ ಆಗಿ ತಾವುಗಳೆಲ್ಲ. ಇಲ್ಲಿ ಗ್ರೀನ್ ಕಲರ್ ಕಾಣ್ತಾ ಇದೆಯಪ್ಪ, ಪಕ್ಕಕ್ಕೆ ಬ್ಲೂ ಇದೆ. ಇನ್ನೊಂದು ರೌಂಡ್ ಹೋಗೋಣ, ಪಕ್ಕಕ್ಕೆ ವೈಟ್ ಇದೆ. ಇವೆರಡು ಅಂತೂ ಪರಸ್ಪರ ಗ್ರೀನ್ಗೆ ಶತ್ರು ಅಲ್ಲ ತಾನೆ. ಇನ್ನೊಂದು ಸ್ವಲ್ಪ ಮೂವ್ ಮಾಡೋದಾಯ್ತು ಅಂದ್ರೆ ವಿ ಗೆಟ್ ಬ್ಲೂ. ಬ್ಲೂ ಪಕ್ಕಕ್ಕೆ ವೈಟ್ ಇದೆ, ವೈಟ್ ಪಕ್ಕಕ್ಕೆ ಗ್ರೀನ್ ಇರೋದು ಅಂತಾದ್ರೆ ಗ್ರೀನ್ ಮತ್ತು ಬ್ಲೂ ಎರಡು ಪರಸ್ಪರ ಎನಿಮೀಸ್ ತಾನೆ. ಅದೇ ಇಲ್ಲೂ ಬಂದಿರೋದು ನಮ್ಗೆ. ಏನಂತ ಬಂದಿದೆ ಇಲ್ಲಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ಸಪೋಸ್ 0 ಅನ್ಕೊಂಡ್ರೆ 1 and 2 ಇವೆರಡು ಪರಸ್ಪರ ಅಪೋಸಿಟ್ ಸೈಡ್ಸ್ ಆಗಿರ್ಬೇಕು. ಹಾಗೇನೆ ಇದನ್ನ ಯೆಲ್ಲೋ ಕಲರ್ ಅನ್ನು ನಾವೇನಾದ್ರು 0 ಅನ್ಕೊಳ್ಳೋದಾಯ್ತು ಅಂದ್ರೆ 0, 1, 2 ಇವೆರಡು ಪರಸ್ಪರ ಅಪೋಸಿಟ್ ಸೈಡ್ಸ್ ಆಗಿರ್ತವೆ. ಆರಂಭದಲ್ಲೇ ಹೇಳಿರುವಂತೆ ದಾಳದಲ್ಲಿ ಒಟ್ಟು 3 ಜೊತೆ ಶತ್ರು ಜೋಡಿಗಳಿರೋದು. ಅದರಲ್ಲಿ ಈಗ 2 ಪೇರನ್ನ ನೋಡ್ಕೊಂಡಿದೀವಿ ನಾವು. ಇನ್ನೊಂದು ಪೇರ್ ಬಂದು ವೈಟ್ ಅಂಡ್ ಬ್ಲ್ಯಾಕ್. ಅವೆರಡು ಪರಸ್ಪರ ಅಪೋಸಿಟ್ ಆಗಿರ್ಲೇಬೇಕು. ಫಾರ್ ಎಕ್ಸಾಂಪಲ್, ಗ್ರೀನ್ ಆಸ್ ವೆಲ್ ಆಸ್ ಬ್ಲೂ, both of them are opposite to each other. ಎರಡು ಪರಸ್ಪರ ಅಭಿಮುಖವಾಗಿದ್ದಾವೆ, ಎದುರಾಗಿದ್ದಾವೆ, ಅಪೋಸಿಟ್ ಆಗಿದ್ದಾವೆ ಅಂತ ಹೇಳ್ತೀವಿ. ದಟ್ಸ್ ವಾಟ್ ಗ್ರೀನ್ ಈಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಬ್ಲೂ ಆರ್ ಸ್ಕೈ ಬ್ಲೂ. ಹಾಗೇನೆ ಇನ್ನೊಂದು ಅಭಿಮುಖ ಬಾಹುಗಳ ಜೋಡಿನ ಗಮನಿಸ್ಕೊಳ್ಳೋದಾಯ್ತು ಅಂದ್ರೆ ಹಿಯರ್ ವಿ ಆರ್. ಯೆಲ್ಲೋ ಕಲರ್ ಇರುವಂತ ಈ ಫೇಸು, ರೆಡ್ ಕಲರ್ ಇರುವಂತ ಆ ಫೇಸು. ಬೋತ್ ಆಫ್ ದಮ್ ಆರ್, ದಟ್ಸ್ ವಾಟ್ ಯೆಲ್ಲೋ
as well as. Red. ಒಟ್ಟಾರೆ ದಾಳದ ಒಂದು ನಿಯಮ ಏನು ಅಂದ್ರೆ ಯಾವುದೇ ಬಾಹು, ಯಾವುದೇ ಮುಖ, ಯಾವುದೇ ಫೇಸ್ ತಾನಿದ್ದ ಸ್ಥಳದಿಂದ ಯಾವುದಾದ್ರು ಒಂದು ದಿಕ್ಕಿನ ಕಡೆಗೆ ಅನುಕ್ರಮವಾಗಿ 2 ಹೆಜ್ಜೆ ಚಲಿಸಿದ್ರ ತನ್ನ ಅಪೋಸಿಟ್ ಸೈಡ್ ಅನ್ನ ಭೇಟಿಯಾಗತ್ತೆ ಅಂತ ಅರ್ಥ. ಇನ್ನೊಂದು ಸಾರಿ ರಿಪೀಟ್ ಮಾಡ್ತಾನೆ, even in English also. Suppose if there is a face of the dice, from that particular face of the dice, if we travel 2 steps towards any one common direction, either towards north or towards south or towards east or west, north, south, east or west, we must take the 2 sequential steps, then definitely we come across the enemy pair or the opposite side of the given face. For example, from here I can say 0, 1, 2. These two are enemies of each other. Similarly, 0, 1, 2. Those two are enemies of each other. ಆರಂಭದಲ್ಲೇ ಹೇಳಿರುವಂತ ಇನ್ನು ಉಳಿದಿರೋದು ಎಕ್ಸಾಕ್ಟ್ಲಿ ಇನ್ನು ಉಳಿದಿರೋ ಇವೆರಡು ಕೂಡ ಪರಸ್ಪರ ಅಪೋಸಿಟ್ ಆಗಿರಬೇಕು, ಅಪೋಸಿಟ್ ಆಗಿರ್ತವ, ವಿಚ್ ಈಸ್ ನನ್ ಅದರ್ ದ್ಯಾನ್ ವೈಟ್ ಆಸ್ ವೆಲ್ ಆಸ್ ಬ್ಲ್ಯಾಕ್. ಇನ್ನಷ್ಟು ಮಾಹಿತಿ ನೋಡೋಣ, ಮತ್ತಷ್ಟು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಲೆಟ್ಸ್ ಅನ್ಫೋಲ್ಡ್ ಇಟ್. ಈ ದಾಳವನ್ನು ಬೇರೆ ಬೇರೆ ಮೆಥಡಲ್ಲಿ ಅನ್ಫೋಲ್ಡ್ ಮಾಡ್ಬೋದು. ಇಲ್ಲಿ ಫೋಲ್ಡ್ ಮಾಡಿರೋದು 1, 1, 2, 3, 4 ಆ್ಯಂಡ್ 1. ಮೊದಲ ಸಾಲಿನಲ್ಲಿ ಇದ್ದಿದ್ದು 1 ಮುಖ ಮಾತ್ರ, ಎರಡೇ ಸಾಲಿನಲ್ಲಿ ಇದ್ದಿದ್ದು 4 ಮುಖ ಮಾತ್ರ, ಕೊನೆ ಸಾಲಿನಲ್ಲಿರೋದು 1 ಮುಖ ಮಾತ್ರ. ದಾಳವನ್ನು ಬಿಚ್ಚಿಡುವಂಥ 1-4-1 ಮಾದರಿ ಇದು. ದಾಳವನ್ನು ಬೇರೆ ಬೇರೆ ಶೈಲಿಯಲ್ಲಿ ಬಿಚ್ಚಿಡ್ತೀವಿ ನಾವು. ಯಾವ ಶೈಲಿಯಲ್ಲಿ ಬಿಚ್ಚಿಡ್ತೀವಿ ಅನ್ನೋ ನೀವು ಅರ್ಥ ಮಾಡಿಕೊಂಡ್ರೆ ಈ ಅಧ್ಯಾಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸುಲಭ, ಬಾಳೆಹಣ್ಣಿಗಿಂತ ಸುಲಭ ಇರ್ತದೆ ಅಂತ ಹೇಳ್ತಾ, ಇಲ್ಲಿರೋ ದಾಳಗಳನ್ನು ಇನ್ನಷ್ಟು ಮತ್ತಷ್ಟು ವಿಭಿನ್ನ ರೀತಿ ಬಿಚ್ಚಿಡೋಕೆ ಟ್ರೈ ಮಾಡೋಣ. ಬನ್ನಿ, ಮತ್ತೆ ಆಗ್ತಡ. ಎಸ್, ಆಲ್ರೆಡಿ ಯು ಹ್ಯಾವ್ ದ ಟ್ವಿನ್ಸ್. ಈಗ ಈ ದಾಳನ ಬಿಚ್ಚಿಡೋಕೆ ಟ್ರೈ ಮಾಡೋಣ. ಕಮ್ ಆನ್, ಲೆಟ್ಸ್ ಅನ್ಫೋಲ್ಡ್ ಇಟ್. ಈಗಾಗಲೇ ಒಂದು ಮಾದರಿ ಫಾಲೋ ಮಾಡಿದೀವಿ ತಾನೆ, ಈಗ ಬೇರೆ ಮಾದರಿ ಕಡೆ ಹೋಗೋಣ. ನಾವು ಈ ದಾಳವನ್ನು ಇನ್ನೊಂದು ರೀತಿ ಬಿಚ್ಚಿಡೋಣ ನಾವು. ಎಕ್ಸಲೆಂಟ್. ಇದಕ್ಕೆ ಟಿ ಮಾದರಿ ಅಂತ ಕೂಡ ಕರಿತೀವಿ ನಾವು. ವಾಪಸ್ ಇದೇ ಸೀಕ್ವೆನ್ಸ್ ತಾನೆ, 4ರ ಪಟ್ಟಿ ಬದಲಾಗಲಿಲ್ಲ. ಆರ್ ಎಲ್ಸ್ ಐ ಕ್ಯಾನ್ ಸೆಲೆಕ್ಟ್ ದಿಸ್. ಮೊದಲ ಸಾಲಲ್ಲಿ 1, ಎರಡನೇ ಸಾಲಿನಲ್ಲಿ 4, ಕೊನೆ ಸಾಲಲ್ಲಿ 1. ಒನ್ಸ್ ಅಗೇನ್ ಇಟ್ಸ್ ಎ ಮಾಡೆಲ್ ಆಫ್ 1-4-1. ಸೊ ಇಲ್ಲೂ ಕೂಡ 0, 1, 2 ಇವೆರಡು ಅಪೋಸಿಟ್ ಆಲ್ರೆಡಿ ಕಲ್ತಿರೋದು. 0, 1, 2 ಇವೆರಡು ಅಪೋಸಿಟ್ ಆಲ್ರೆಡಿ ಹೇಳಿರೋದು. 0, 1, 2 ಅವೆರಡು ಅಪೋಸಿಟ್ ಆಲ್ರೆಡಿ ಕನ್ಫರ್ಮ್ ಆಗಿರೋದು. ಇಲ್ಲ ಸರ್, ನಮಗಿನ್ನೂ ಡೌಟ್ ಇದೆ ಸರ್ ಅನ್ನೋರು ಗಮನಿಸ್ಕೊಳ್ಳಿಲಿ. ಹಿಯರ್ ವಿ ಆರ್. ಈಗ ಇದನ್ನ ರೋಟೇಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇಲ್ಲಿ ಲುಕ್ ಹಿಯರ್, ಬ್ಲೂ ಪಕ್ಕಕ್ಕೆ ಗ್ರೀನ್ ಕಾಣ್ತಿದೆನಾ? ಅಲ್ಲ, ಬ್ಲೂ ಪಕ್ಕಕ್ಕೆ ಬ್ಲ್ಯಾಕ್ ಏನೋ ಕಾಣ್ತಾ ಇದೆ. ಇನ್ನೊಂದು ಸ್ವಲ್ಪ ಮೂವ್ ಮಾಡೋಣ. ಎಸ್, ಇಟ್ಸ್ ಬ್ಲೂ ಆ್ಯಂಡ್ ಬ್ಲ್ಯಾಕ್. ಅವ್ರ ಅಕ್ಕಪಕ್ಕಕ್ಕಿದ್ದಾರೆ ಅಂದರೆ ಫ್ರೆಂಡೇ ಆಗಿರ್ತಾರೆ, ಶತ್ರುಗಳಲ್ಲ. ಇನ್ನೊಂದು ಸ್ವಲ್ಪ ಮೂವ್ ಮಾಡೋಣ. ಎಕ್ಸಾಕ್ಟ್ಲಿ. ಈಗ ಗ್ರೀನ್ ಈ ಕಡೆ, ಆ ಕಡೆಗಿದ್ದು ಬ್ಲ್ಯಾಕ್ ಆದಮೇಲೆ ಬ್ಲೂ ಬಂತು ನೋಡಿ. ಇದರ ಅರ್ಥ ಗ್ರೀನ್ ಮತ್ತು ಬ್ಲೂ ಎರಡು ಅಪೋಸಿಟ್ ಅಂತ ತಾನೇ ಅರ್ಥ. ಸರಿ, ಇದು ಒಂದು ಕ್ಲಿಯರ್ ಆಯ್ತು. ಈಗ
ಇನ್ನೊಂದನ್ನು ಟ್ರೈ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಮೂವ್ ಮಾಡ್ತೀನಿ. ಇದನ್ನು ಕಾಣ್ತಿರೋದು ಬ್ಲ್ಯಾಕ್, ಪಕ್ಕಕ್ಕೆ ಗ್ರೀನ್. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋದಾಯ್ತು ಅಂದ್ರೆ ವೈಟ್. ಇದರ ಅರ್ಥ ಬ್ಲ್ಯಾಕ್ ಅಂಡ್ ವೈಟ್ ಎರಡು ಈ ದಾಳದಲ್ಲಿ ಅಪೋಸಿಟ್ ಆಗಿದ್ದಾವೆ ಅಂತ ತಾನೇ ಅರ್ಥ. ಸೊ ಇಷ್ಟು ದಿವಸ ಈ ಬೋರ್ಡಲ್ಲಿ ನಾವು ಬರೀ ಟೆಕ್ಸ್ಟ್ ಬರೆದಿದ್ದೀವಿ. ಈಗ ಗ್ರಾಫಿಕ್ಸ್ ಬರ್ತಾ ಇದೆ. ಗ್ರಾಫಿಕ್ಸ್ ನಿಮಗೆ ಫಾಲೋ ಆಗ್ತಾ ಇದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ನೋಡೋಣ. ಕಮ್ ಆನ್ ಕ್ರೈಸ್ ಪೀಪಲ್, ನಿಮ್ಮ ಸ್ಪೀಡನ್ನು ಚೆಕ್ ಮಾಡೀಗ. ಎಸ್, ವಂಡರ್ಫುಲ್, ಗುಡ್ ಟೈಮಿಂಗ್. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಇದು, ಇಂಟ್ರೆಸ್ಟಿಂಗ್ ಆಗಿರೋ ಗ್ರಾಫಿಕ್ಸ್ಗಳ ಜೊತೆಗೆ ಅಂತ ಹೇಳ್ತಾ ಮುಂದಿನ ಮಾಹಿತಿ ಗಮನಿಸ್ಬೋದಾ? ಈಗ ವೈಟ್ ಆ್ಯಂಡ್ ಬ್ಲ್ಯಾಕ್ ಕೂಡ ಅಪೋಸಿಟ್ ಅನ್ನೋದು ಕನ್ಫರ್ಮ್ ಆಗೋಯ್ತು ನಮ್ಗೆ. ಹಾಗೆ ಗ್ರೀನ್ ಆ್ಯಂಡ್ ಬ್ಲೂ ಕೂಡ ಅಪೋಸಿಟ್ ಅನ್ನೋದು ಕನ್ಫರ್ಮ್ ಆಗೋಯ್ತು ನಮ್ಗೆ. ಇನ್ನು ಒಂದು ಬಾಕಿ ಉಳಿದಿದೆ ನೋಡಿ, ಇಟ್ಸ್ ಯೆಲ್ಲೋ ಆ್ಯಂಡ್ ಗ್ರೀನ್. ಎರಡೂ ಅಕ್ಕಪಕ್ಕದಲ್ಲಿ ಇದ್ದಾವೆ ಅಂದರೆ ಫ್ರೆಂಡ್ಸ್ ತಾನೇ ಆಗಿರ್ಬೇಕು. ನೋಡೋಣ, ಮೂವ್ ಮಾಡೋಣ. ಈಗ ಬಂದ ಕಲರ್ ಯಾವುದು? ಅದನ್ನೇ ಆರಂಭದಲ್ಲಿ ಹೇಳಿದ್ ನಾವು, ಯೆಲ್ಲೋ ಮತ್ತು ರೆಡ್ ಎರಡು ಪರಸ್ಪರ ಎನಿಮೀಸ್ ಆಗಿದ್ದಾವೆ ಅಂತ. ಇಸ್ ದ್ಯಾಟ್ ಕ್ಲಿಯರ್? ಪ್ರತಿ ಸಲ ಹೀಗೆಲ್ಲ ಎಕ್ಸಾಮಲ್ಲಿ ಬಿಚ್ಚಿಡಕ ಆಗತ್ತೆ, ಡೈಸ್ ರೆಡಿ ಮಾಡ್ಕೊಂಡು ಎಕ್ಸಾಮ್ಗೆ ಹೋಗಕ್ಕೆ ಆಗತ್ತೆ. ಅದನ್ನೇ ಸಿಂಪ್ಲಿಫೈ ಮಾಡಿದ್ದೀವಿ. ಸಿಂಪ್ಲಿಫೈಡ್ ನೋಟ್ಸ್ ಮಾಡ್ಕೊಳ್ತಾ ಹಿಂಗೆ ಹೇಳ್ತೀವಿ ನಾವು, ದಾಳ ಒಂದನ್ನು ಮುಚ್ಚಿಟ್ಟಾಗ, ಕ್ಲೋಸ್ ಮಾಡಿದಾಗ, ಫೋಲ್ಡ್ ಮಾಡಿದಾಗ ಪರಸ್ಪರ ಎದುರು ಬದುರಾಗಿರೋ ಮುಖಗಳ ಗುರುತಿಸುವಿಕೆ ಕಷ್ಟ ಸಾಧ್ಯ ಆಗಿರ್ತದೆ. ಅದರ ಬದಲಿಗೆ ಇದೇ ದಾಳವನ್ನು ತೆರೆದಿಟ್ಟಾಗ, ಇದೇ ದಾಳವನ್ನು ಬಿಚ್ಚಿಟ್ಟಾಗ, ಇದೇ ದಾಳವನ್ನು ಏನಾದ್ರು ನಾವು ಅನ್ಫೋಲ್ಡ್ ಮಾಡಿದಾಗ ಏಕಕಾಲಕ್ಕೆ 6 ಮುಖ ಕಾಣ್ತಾನೆ ಇರುತ್ತೆ. ಈ 6 ಮುಖಗಳಲ್ಲಿ ಪರಸ್ಪರ ಶತ್ರು ಜೋಡಿಗಳನ್ನು ಗುರುತಿಸೋದಾಗ್ಲಿ, ಎದುರಾದ ಬಾಹುಗಳನ್ನು ಗುರುತಿಸೋದಾಗ್ಲಿ ಅತ್ಯಂತ ಸುಲಭದ ಕೆಲಸ ಆಗಿರುತ್ತೆ. ಈಗ ಇದೇ ದಾಳವನ್ನು ಬೇರೆ ರೀತಿಯಲ್ಲಿ ಏನಾದ್ರು ಬಿಚ್ಚಿಡೋಕೆ ಟ್ರೈ ಮಾಡೋಣ. ಬೇರೆ ರೀತಿಯಲ್ಲಿ ಇನ್ ದ ಸೆನ್ಸ್ ವಿ ಹ್ಯಾವ್ ಎ ಮಾಡೆಲ್ ಆಫ್ 141. ಈ 141 ಏನಾದ್ರು ಬಿಟ್ಟು ಬೇರೆ ರೀತಿಯಲ್ಲಿ ಏನಾದ್ರು ಬಿಚ್ಚಿಡಬೇಕು ಅನ್ನೋದಾದ್ರೆ, ಈ 141 ಮಾಡೆಲ್ ತುಂಬ ಸುಲಭ. ಇದು 4 ಒಂದು ಕಡೆ ಬರ್ತದೆ, ಇನ್ನೆರಡು ಪ್ರತ್ಯೇಕ ಬರ್ತದೆ. 0, 1, 2 ಎರಡು ಶತ್ರುಗಳು, 0, 1, 2 ಎರಡು ಶತ್ರುಗಳು, ಉಳಿದಿರೋದು ಎರಡು ಪರಸ್ಪರ ಅಪೋಸಿಟ್ ಸೈಡ್ಸ್. ಈಗ ಈ ದಾಳವನ್ನು ಬೇರೊಂದು ರೀತಿಯಲ್ಲಿ ಮತ್ತೆ ಅನ್ಫೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡೋದು ಆಯಿತು ಅನ್ನೋದಾದ್ರೆ, ಈ 141 ಮಾಡೆಲ್ ಹೊರತುಪಡಿಸಿ 141 ಸಾಕಷ್ಟು ವೆರೈಟಿ ಇದಾವೆ. ಫಾರ್ ಎಕ್ಸಾಂಪಲ್, that's it, an interesting pattern. ಕಾಣಿಸುತ್ತಾ? ಕಾಣಿಸುತ್ತೆ? ಕ್ಲಿಯರ್ ಆಗಿದೆ ಅಂತಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ನೋಡೋಣ. ಐ ಆಮ್ ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಎಸ್ ಏನಂತೀರಿ? ಫಾಲೋ ಆಗ್ತಾ ಇದೆ ಏನ್ರಿ? ಕಮ್ ಆನ್, ಟೆಲ್ ಮೀ. ಎನಿ ಡೌಟ್? ಸರಿ, ಹಾಗಾರೆ ಚರ್ಚೆ ಮುಂದುವರ್ಸೋಣವೇ? ಮತ್ತೆ ಯಾಕೆ ತಡ? ಜಾಯ್ನ್ ಅಸ್. ಒನ್ಸ್ ಅಗೇನ್ 0, 1, 2 ಇವೆರಡು ಶತ್ರುಗಳು, 0, 1, 2 ಅವೆರಡು ಶತ್ರುಗಳು, ಉಳಿದಿರೋದು ಎರಡು ಶತ್ರು ಆಗಿರುತ್ತೆ. ಮೊದಲ ಸಾಲಲ್ಲಾದರೆ 1, ಎರಡನೇ ಸಾಲಲ್ಲಾದರೆ 4, ಕೊನೆ ಸಾಲಲ್ಲಾದರೆ 1. 1, 4, 1 ಅನ್ನೋ ಮಾಡೆಲ್ ಇದು, ಇಸ್ಂಟ್ ಇಟ್? ಈಗ ಇದರ ಮುಂದುವರೆದ ಭಾಗವಾಗಿ 141 ಮಾಡೆಲ್ನ ಆಚೆಗೇನಾರು ಬೇರೆ ಮಾಡೆಲ್ ಸಿಗತ್ತಾ ಅಂತ ಚರ್ಚೆ ಮಾಡೋಣವಾ? ಅಥವಾ ಇನ್ನೊಂದೇನಾದ್ರು 141 ಮಾಡೆಲ್ ತಗೊಳ್ಳೋಣವಾ? ಡೋಂಟ್ ವರಿ, 141 ಮಾಡೆಲಲ್ಲೇ ಮತ್ತೊಂದು ತಗೊಳ್ಳೋಕ್ಕೆ ಟ್ರೈ ಮಾಡೋಣ. ಈಗ ವಿ ಶಾಲ್ ಹ್ಯಾವ್. ಎಕ್ಸಲೆಂಟ್. 0, 1, 2 ಬ್ಲೂ ಆ್ಯಂಡ್ ಗ್ರೀನ್ ಆರ್ ಅಪೋಸಿಟ್. ಅದನ್ನ ತಾನೇ ಬರೆದಿರೋದು.
0, 1, 2 yellow and red are opposite, ಅದನ್ನೇ ತಾನೇ ಬರ್ಕೊಂಡಿರೋದು. And finally 0, 1, 2 white and black ತಾನೇ ಅಪೋಸಿಟ್, ಅದನ್ನೇ ತಾನೇ ಆಲ್ರೆಡಿ ನೋಟ್ ಮಾಡಿರೋದು. ಈಗ ದಾಳದ ಪರಿಕಲ್ಪನೆಯಲ್ಲಿ 1-4-1 ಮಾದರಿಯಲ್ಲಿ ಬಿಚ್ಚಿಡೋ ಈ ದಾಳ ನಿಮಗೆ ಅರ್ಥ ಆಗಿದ್ದಿದ್ರೆ ಎಸ್ ಅಂತ ಕಾಮೆಂಟ್ ಮಾಡ್ತೀರಾ? That's nice. We are waiting for your reply. Fatafat, come on, hurry up, cries people. We're waiting for your reaction. That's nice. ಸರಿ ಹಾಗಾರೆ. ವೆಲ್, ಮೋಹನ್ ಕುಮಾರ್ ಅವರ, ನಿಮ್ಮಂಥ ಜನ ಇದ್ದಾಗ ನಮ್ಮಂಥವ್ರು ಖುಷಿಯಿಂದ ಪಾಠ ಮಾಡದೆ ಮತ್ತಿನ್ನೇನ್ರಿ ಮಾಡಬೇಕು? ಎಸ್ ನಾಯಕ್ ಅವರ ಅಲ್ವಾ? ಮುಂದಿನ ವಿಷಯ ಚರ್ಚೆ ಮಾಡ್ಬೋದಾ ರಾಜು ಅವರ? ಎಸ್ ನದಾಫ್ ಬಾಯ್ ಬತಾವ್ ಯಾರ್. ಶಲ್ ಐ ಮೂವ್ ಟು ದ ನೆಕ್ಸ್ಟ್? ರಾಜು ಅವರ ಗಮನ ಇದೆ ತಾನೆ? ಶುರು ಮಾಡುವ ಬನ್ನಿ. ಮತ್ತೆ ತಡ, ಈ 1-4-1 ಮಾದರಿಯ ಆಚೆಗೆ ಯೋಚನೆ ಮಾಡೋದಾಗಿ ಈಗ 1-3-2 ಅನ್ನೋ ಮಾಡೆಲ್ ಬಗ್ಗೆ ಮಾತಾಡೋಣ ನಾವು. ಆನ್ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್. ಯಾವಾಗಲೂ ನಮಗೆ ದಾಳದ ಎಲ್ಲ ಶತ್ರು ಜೋಡಿಗಳ ಬಗ್ಗೆ ಗುರುತಿಸೋದು ಕಷ್ಟ ಆದಾಗ ಎಲ್ಲೋ ಒಂದು ಇಂಡೈರೆಕ್ಟ್ ಕ್ಲೂ ಇರುತ್ತೆ, ಒಬ್ಬರ ಬಗ್ಗೆ ಯಾರು ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಈ ಸಲದ ಮಾಡೆಲ್ ನೋಡಿ, an interesting pattern we have. 0, 1, 2. So white and black are opposite to each other. Already record ಮಾಡಿದೀವಿ ತಾನೆ? ಸರಿ ಹಾಗಾರೆ 0, 1, 2 yellow and red ಅನ್ನೋದು ಆಲ್ರೆಡಿ ಶತ್ರು ಜೋಡಿ ಅಂತ ಮಾರ್ಕ್ ಮಾಡಿದೀವಿ ತಾನೆ? ಡೌಟೇ ಬೇಡ, ಉಳಿದಿರೋದಿಬ್ರು ಪರಸ್ಪರ ಶತ್ರುಗಳಾಗಿರ್ತಾರಪ್ಪ. ಇದಕ್ಕೆ 1-3-2 ಮಾಡೆಲ್ ಅಂತಾನೆ ಯಾಕೆ ಕರೆದಿದ್ದೀವಿ? ಮೊದಲ ಸಾಲಿನಲ್ಲಿ ಕೇವಲ 1, ಎರಡನೇ ಸಾಲಲ್ಲಿ 1, 2 and 3, ಮೂರನೇ ಸಾಲಲ್ಲಿ 2, ಅದನ್ನೆಲ್ಲ ಸೇರಿಸ್ಬಿಟ್ಟು ಕರಿತಾ ಇದ್ದೀವಿ 1-3-2 ಮಾಡೆಲ್ ಅಂತ. ದಾಳವನ್ನು ಬಿಚ್ಚಿಡೋ ವಿಭಿನ್ನ ಶೈಲಿಗಳಲ್ಲಿ ಫಸ್ಟ್ ಮಾಡೆಲ್ ಬಂದು 1-4-1 ಅಂತ, ಸೆಕೆಂಡ್ ಮಾಡೆಲ್ ಬಂದು 1-3-2 ಅಂತ. 1-4-1 ಬಗ್ಗೆ ಅಷ್ಟಾಗಿ ಗೊಂದಲಗಳಿಲ್ಲ ಅಂತ ಅನ್ಕೊಳ್ತಾ 1-3-2 ಮಾಡೆಲ್ ಬಗ್ಗೆ ಡಿಸ್ಕಸ್ ಮಾಡೋಣವಾ? ಸರಿ ಹಾಗಾರೆ, ಇನ್ನಷ್ಟು ಚರ್ಚೆ ಮಾಡಲಿಕ್ಕಿದೆ, ಮತ್ತಷ್ಟು ಚರ್ಚೆ ಮಾಡಲಿಕ್ಕಿದೆ. ಇಲ್ಲಿರೋ ವಿಭಿನ್ನವಾದ, ವಿಶೇಷವಾದ, ವಿಶಿಷ್ಟವಾದ, ವಿನೂತನವಾದ ಒಂದು ಅಧ್ಯಾಯ ದಾಳ ಅಂತ. ಲೆಟ್ಸ್ ಹ್ಯಾವ್ ಅನದರ್ ಪ್ಯಾಟರ್ನ್ ಆಫ್ 1-3-2. ಮೊದಲನೇ ಸಾಲಿನಲ್ಲಿ 1 ಮಾತ್ರ ಮುಖ ಕಾಣಿಸುತ್ತೆ, ಎರಡನೇ ಸಾಲಿನಲ್ಲಿ 1, 2 and 3, ಹಾಗೂ ಕೊನೆ ಸಾಲಿನಲ್ಲಿ 1 and 2. ಈ ಗಮನ ಕೊಡಿ. 0, 1, 2 ಬ್ಲೂ ಅಂಡ್ ಗ್ರೀನ್ ಆರ್ ದ ಅಪೋಸಿಟ್? ಆಬ್ಸಲ್ಯೂಟ್ಲಿ. ಈಗ 0, 1 and 2 ಇವರನ್ನಾದ್ರೆ ಒಂದೇ ಹೆಜ್ಜೆ ಶಿಫ್ಟ್ ಮಾಡ್ತೀವಿ, ಅವರನ್ನಾದ್ರೆ 2 ಹೆಜ್ಜೆ ಶಿಫ್ಟ್ ಮಾಡಬೇಕು. ಹೀಗಾಗಿ 1 ಹೆಜ್ಜೆ ಶಿಫ್ಟ್ ಮಾಡೋರನ್ನೇ ಪರಿಗಣಿಸ್ಬೇಕು. 0, 1 and 2 ಇಲ್ಲಿರೋದೇ ಬ್ಲ್ಯಾಕ್ ಕಲರು. ಸಿಮಿಲರ್ಲಿ ಇವ್ರನ್ನೊಂದು ಹೆಜ್ಜೆ ಚಲಿಸುವಂತೆ ಮಾಡೋಣ. 0, 1, 2 yellow and red are opposite, white and black are opposite, blue and green are opposite. This is what a special format of 1-3-2. ಮುಂದಿನ ಮಾಹಿತಿ ನೋಡೋಣವಾ? ಕಮ್ ಆನ್, ಹರಿ ಅಪ್. ಕೇವಲ 1-3-2 ಮಾಡೆಲ್ ಅಷ್ಟೇ ಅಲ್ಲ ಸ್ನೇಹಿತರ, ಇದಕ್ಕೆ ಇನ್ನೊಂದು ಮಾಡೆಲ್ ಬರುತ್ತೆ 3-3 ಅಂತ. ಸೊ ಈ ಸಾರಿ 3-3 ಫಾರ್ಮ್ಯಾಟಲ್ಲಿ ಬಿಚ್ಚಿಟ್ಟಿದ್ದೀವಿ ನೋಡಿ. ವಂಡರ್ಫುಲ್. ಥ್ಯಾಂಕ್ಸ್ ಟು ಟೆಕ್ನಾಲಜಿ, ಥ್ಯಾಂಕ್ಸ್ ಟು ದಿ ಕೋವಿಡ್ ಎನ್ವಿರಾನ್ಮೆಂಟ್ ಆಲ್ಸೋ. ಸೊ ಕೋವಿಡ್ ಇಂದಾಗಿ ನಮ್ಮೆಲ್ಲರಿಗೆ ಅದ್ಭುತವಾದ ಅವಕಾಶಗಳು ಸಿಕ್ತು. ನಿಮಗೂ ಕೂಡ, ನನಗೂ ಕೂಡ, ನಮ್ಮೆಲ್ಲರಿಗೂ ಕೂಡ ಮನೇಲಿ ಕೂತ್ಕೊಂಡು ಕಲಿತಾ ಇದ್ದೀವಿ. ನಾವು ಕೂಡ ಟೆಕ್ನಾಲಜಿ ಬಳಸಿ ಇಷ್ಟೆಲ್ಲ ಚೆನ್ನಾಗಿ ಕಲಿಯೋಕೆ ಸಾಧ್ಯ ಅಂತ ಕೋವಿಡ್ಗಿಂತ ಮುಂಚೆ ಬಳಕೆ ಮಾಡ್ತಿದ್ವಿ, ಬಟ್ ಈ ಸೀರಿಯಸ್ ತಗೊಂಡಿರಲಿಲ್ಲ ಇವನ್ನ. ಇಷ್ಟೊಂದು ಅದ್ಭುತವಾದ ಗ್ರಾಫಿಕ್ಸ್ ಇಂದ ನಿಮ್ಮೆಲ್ಲರಿಗೂ ಇಫೆಕ್ಟಿವ್ ಲರ್ನಿಂಗ್ ಆಗ್ತಾ
ಅರ್ಥ ಇದೆ ಅಂತ ತಮಗೆ ಅನಿಸಿದ್ದಿದ್ರೆ ಕಾಮೆಂಟ್ಸ್ ಪ್ಲೀಸ್. ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯೋ ಅಲ್ಲ ನೋಡಿ, ಯಾಕಂದರೆ ಎದುರುಗಡೆ ಇದ್ಕೊಂಡೆ ಹೇಳುವಂಥ ಸ್ವಲ್ಪ ಸಂಕೀರ್ಣವಾದ ಪರಿಕಲ್ಪನೆಗಳಿದ್ದಾಗ ನಿಮಗೆ ಆನ್ಲೈನ್ ಮೂಲಕ ಕೂತಲ್ಲೇ ಫಿಂಗರ್ ಟಿಪ್ಪಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಕ್ವೈಟ್ ನ್ಯಾಚುರಲ್, ನೀವು ತುಂಬ ಲಕ್ಕಿರಿ, ನಿಮ್ಮ ಜೊತೆ ನಾವಿರೋದ್ರಿಂದ ನಾವು ಲಕ್ಕಿರಿ ಅಂತ ಹೇಳ್ತಾ ಇಲ್ಲಿರೋ ಮಾಹಿತಿನ ಅನಲೈಸ್ ಮಾಡೋಣ. 0, 1 and 2. ಸೊ ರೆಡ್ ಇಸ್ ಅಪೋಸಿಟ್ ಟು ಯೆಲ್ಲೋ, ಅದೇ ಉತ್ತರ ತಾನೇ ಬಂದಿರೋದು. ಅಬ್ಸಲ್ಯೂಟ್ಲಿ. 0, 1, 2 ಬ್ಲ್ಯಾಕ್ ಆ್ಯಂಡ್ ವೈಟ್ ಅಪೋಸಿಟ್, ಅದೇ ಉತ್ತರ ತಾನೇ ಬರ್ದಿರೋದು ಖಂಡಿತವಾಗಿ. ಸೊ ಇವೆರಡು ಎನಿಮೀಸು, ಅವೆರಡು ಎನಿಮೀಸ್ ಅಂದರೆ ಉಳಿದಿರೋದು ಯಾರ ಇರಲಿ ಎನಿಮೀಸೇ ಆಗಿರಬೇಕು. ಏನಂತೀರಿ? ಎಸ್, ಇಟ್ಸ್ ಎ ಮಾಡೆಲ್ ಆಫ್ 3. ಬಟ್ ನಿಮ್ಮ NTSC ಪರೀಕ್ಷೆ ದೃಷ್ಟಿಕೋನದಿಂದ ಕೇಳಿರುವಂಥ ಕ್ವಶನ್ಸ್ನಲ್ಲಿ ನಮಗೆ ಈ 132 ಮಾಡೆಲ್ ಒಂದು ಬಿಟ್ರೆ ಇನ್ನೊಂದು ಮಾಡೆಲ್ ಬರುತ್ತೆ. ಯಾವುದದು? 222 ಅಂತ ಒಂದು ಮಾಡೆಲ್ ಬರುತ್ತೆ ನೋಡಿ. ದಾಳವನ್ನು ಬಿಚ್ಚಿಡುವಂಥ ಇನ್ನೊಂದು ಮಾದರಿ ಅದು 222. ಸೊ ಇವೆರಡೂ ಸ್ವಲ್ಪ ಸಂಕೀರ್ಣವಾಗಿರೋ ಮಾದರಿಗಳು ಅಂತಾನೆ ಕರೆಯೋದು ನಾವು. ಎಲ್ಲಿ 2 ಬರುತ್ತೆ, ಎಲ್ಲಿ 2 ಬರುತ್ತೆ, ಇಟ್ಸ್ ಕ್ವೈಟ್ ಕಾಂಪ್ಲೆಕ್ಸ್ ಅಂತಾನೆ ಕರೆಯಲ್ಪಡತ್ತೆ. ಸರಿ, ಹಾಗಾದ್ರೆ ನೋಡೋಣ. ಇಲ್ಲಿ 0, 1 and 2 ಹತ್ತಿರದ್ದು ಗ್ರೀನ್, ಸೊ ಬ್ಲೂಗೆ ಗ್ರೀನ್ ಅಪೋಸಿಟ್ ಆಗಿದೆ. 0, 1 and 2 ಹತ್ತಿರದ್ದು ರೆಡ್, ಹಾಗಾದ್ರೆ ಯೆಲ್ಲೋಗೆ ರೆಡ್ ಅಪೋಸಿಟ್ ಆಗಿದೆ. 0, 1 and 2 ಹತ್ತಿರದ್ದು ಬ್ಲ್ಯಾಕ್, ಹಾಗಾದ್ರೆ ವೈಟ್ಗೆ ಬ್ಲ್ಯಾಕ್ ಅಪೋಸಿಟ್ ಆಗಿದೆ. ಸೊ ಈ ಸೆಷನಲ್ಲಿ ಒಟ್ಟಾರೆ ನಾವು ತೆರೆದಿಟ್ಟ ದಾಳದಲ್ಲಿ, ಬಿಚ್ಚಿಟ್ಟ ದಾಳದಲ್ಲಿ, ಅನ್ಫೋಲ್ಡ್ ಮಾಡಿರುವಂಥ ದಾಳದಲ್ಲಿ ಪರಸ್ಪರ ಎನಿಮಿ ಪೇರ್ ಯಾರು, ಪರಸ್ಪರ ಅಪೋಸಿಟ್ ಸೈಡ್ಸ್ ಯಾವುದು ಅನ್ನೋ ವಿಷಯ ಗಮನಿಸಿದ್ದೀವಿ ನೋಡಿ. ಐ ಹೋಪ್ ಇಷ್ಟೊತ್ತು ಹೇಳಿರೋ ವಿಷಯ ಅರ್ಥ ಆಗಿದ್ರೆ ಎಸ್ ಅಂತ ಕಾಮೆಂಟ್ ಮಾಡ್ತೀರಾ? ಆರ್ ಯು ಎಂಜಾಯಿಂಗ್ ದಿಸ್ ಪರ್ಟಿಕ್ಯುಲರ್ ಲರ್ನಿಂಗ್ ವಿತ್ ದಿ ಹೆಲ್ಪ್ ಆಫ್ ಟೆಕ್ನಾಲಜಿ? ಈ ತಂತ್ರಜ್ಞಾನದ ಬಳಕೆಯಿಂದ ನಮಗೆ ಸಂಕೀರ್ಣ ಆಗಿರೋ ದಾಳದ ವಿಷಯ ಏನಾರು ಸ್ವಲ್ಪಾರು ಸುಲಭ ಆಯ್ತಾ ಸ್ನೇಹಿತರೆ? ಹಾಗೇನಾರ ಆಗಿದ್ದಿದ್ರೆ ಕಾಮೆಂಟ್ಸ್ ಪ್ಲೀಸ್. ಇನ್ನಷ್ಟು ಬಹಳಷ್ಟು ವಿಭಿನ್ನವಾದ ಚರ್ಚೆ ಮಾಡಲಿಕ್ಕಿದೆ ತಮ್ಮೊಟ್ಟಿಗೆ. ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನು ತಗೋಣ, ಇದ್ರ ಬಗ್ಗೆ ಕೇಳೋ ಕ್ವಶನ್ಸ್ ಏನು ಅಂತ ಅನಲೈಸ್ ಮಾಡೋಣ ಅಂತ ಹೇಳ್ತಾ ವಾಪಸ್ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಇನ್ನಷ್ಟು ಮತ್ತಷ್ಟು ಹೊಸ ಆಲೋಚನೆಗಳ ಜೊತೆಗೆ, ಹೊಸ ಗ್ರಾಫಿಕ್ಸ್ಗಳ ಜೊತೆಗೆ, ಓಲ್ಡ್ ಕ್ವಶನ್ ಪೇಪರ್ಸ್ಗಳ ಜೊತೆಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಟಿಲ್ ದ್ಯಾನ್ ಟೇಕ್ ಕೇರ್, ಸಿ ಯು. ನೆಕ್ಸ್ಟ್ ಟೈಮ್ ಭೇಟಿಯಾದಾಗ ಈ ದಾಳದ ಮುಂದುವರೆದ ಭಾಗ ಚರ್ಚೆ ಮಾಡೋಣವಾ? ಫೈನ್ ದ್ಯಾನ್, ಟೇಕ್ ಕೇರ್, ಸಿ ಯು, ಬಾಯ್.